ಪ್ರತಿ ವರ್ಷದಂತೆ ಈ ವರ್ಷ ಕೂಡ 8 ಮತ್ತು 9ನೇ ವಿದ್ಯಾರ್ಥಿಗಳು ಅವರಿಗೆ ಶುಭವನ್ನು ಹಾರೈಸುವ ಕಾರ್ಯಕ್ರಮ ಇಲ್ಲಿಂದಲೂ ಕೂಡ ಇಲ್ಲಿ ನಡೀತಾ ಬಂದಿದೆ. ಮುಂದೆ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಶುಭವನ್ನು ಹಾರೈಸಿ ವಿನಂತಿಸಿಕೊಳ್ಳುತ್ತಾರೆ. ಇಲ್ಲಿರುವ ಸಂಸ್ಥೆಯ ಕಾರ್ಯದರ್ಶಿಗಳೇ ಹಾಗೂ ಮುಖ್ಯೋಪಾಧ್ಯಾಯರ ಹಾಗೂ ಶಿಕ್ಷಕರವರೇ, ಇಂದು 10ನೇ ತರಗತಿಯವರು 8 ಮತ್ತು 9ನೇ ತರಗತಿಯವರಿಗೆ ಶುಭ ಹಾರೈಸುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಂದು ಸೇರಿದ್ದೇವೆ. ನಾವು ನಿಮ್ಮ ಜೊತೆ, ನಾನು ಈ ಶಾಲೆಗೆ ಬಂದು 3 ವರ್ಷ ಆಯಿತು. ನಾನು ಕೂಡ ನಿಮ್ಮ ಹಾಗೆ 2 ವರ್ಷಗಳ ಕಾಲ ಮುಂದೆ ಕೂತಿದ್ದೆ. ಈ ಸಲ 10ನೇ ತರಗತಿ ನಾನಿಂದು ನಿಮಗೆ ಶುಭ ಹಾರೈಸಲಿದ್ದೇನೆ. ನಿಮ್ಮ ಜೊತೆ ಊಟ, ಆಟ, ಪಾಠ ಎಲ್ಲ ಒಟ್ಟಿಗೆ ಮಾಡಿದ್ದೇವೆ. ಆದ್ರೆ ಈಗ ಈ ಒಂದು ವರ್ಷದಲ್ಲಿ ನಾವು ನಿಮ್ಮನ್ನು ಬಿಟ್ಟು ಹೋಗಿದ್ದೇವೆ. ನೀವು ಇರುವ ವರ್ಷಗಳಲ್ಲಿ ಚೆನ್ನಾಗಿ ಕಲಿತು ಶಾಲೆಗೆ ಒಂದು ಒಳ್ಳೆಯ ಕೀರ್ತಿ ಖಂಡಿತ ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಜರುಗುತ್ತದೆ. ಇವತ್ತು 8 ಮತ್ತು 9ನೇ ತರಗತಿಗಳು 10ನೇ ತರಗತಿಯಲ್ಲಿ ಶುಭಾವಿದಾಯಕ ಒಂದು ಶುಭ ಹಾರೈಕೆಯನ್ನು ಮಾಡುವಂಥ ಕಾರ್ಯಕ್ರಮ ನಾವಿಲ್ಲಿ ಸೇರಿದ್ದೇವೆ. ಒಮ್ಮೆ ಸಂಸ್ಥೆಗೆ ಸೇರಿದ ಮೇಲೆ ಸಂಸ್ಥೆಯ ನೀತಿ ನಿಯಮಗಳಿಗೆ ಒಳಪಟ್ಟು ನಾವೆಲ್ಲ ಸಹಜೀವನ ಸಹಬಾಳ್ವೆ ಎಂದಿರ್ತೇವೆ. ನಮ್ಮ ಪೋಷಕರದ್ದು ಅಭಿಪ್ರಾಯಕ್ಕೆ ಒಳ್ಳೆಯ ಸಂಸ್ಥೆಗೆ ನಮ್ಮ ಮಕ್ಕಳಿಗೆ ಸೇರಿಸಬೇಕು, ಒಳ್ಳೆಯ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು, ತನ್ಮೂಲಕವಾಗಿ ಅವರ ಜೀವನ ಒಳ್ಳೆದಾಗಬೇಕು, ಭವಿಷ್ಯ ಒಳ್ಳೆದಾಗಬೇಕು ಎಂಬುದು ಪೋಷಕರ ಅಭಿಪ್ರಾಯ. ನಾನು ಅದನ್ನು ಇಷ್ಟಪಡ್ತೇನೆ. ಆ ದೃಷ್ಟಿಯಲ್ಲಿ ಶ್ರೀ ಗೋಪಾಲಕೃಷ್ಣ ಪಕ್ಷಾಲಯ ಎಲ್ಲ 8ನೇ ತರಗತಿಗೆ ಸೇರಿಸಿದ ರೀತಿ ವಿಚಾರಗಳು. ಆಮೇಲೆ 9 ತಾರೀಕಿಗೆ 10ನೇ ಕ್ಲಾಸಿಗೆ ಬಂದ ರೀತಿ 10ನೇವರು 9ನೇವರಿಗೆ 8ನೇವರಿಗೆ ಮಾದರಿಯಾಗಿ ಅವನ ಶಾಲಾ ಜೀವನದಲ್ಲಿ ಮಾದರಿಯಾಗಿ ಮಾಡೆಲ್ ಆಗುತ್ತದೆ. ಶಾಲೆ ಅವರ ಸಮಯ, ಮಕ್ಕಳ ಸಮಯ, ಶಾಲೆಗೆ ಇರಬೇಕಾಗ್ತದೆ, ಆಟ ಆಡುತ್ತೆ ಎಲ್ಲ ಒಂದು ಮಾದರಿಯಾಗಿ ಇರಬೇಕಾಗ್ತದೆ. ಹಾಗೆ ಮತ್ತು 9ನೇವರು 8ನೇ ತರಗತಿ ಮಾದರಿಯಾಗಿರಬೇಕು. ಆಟದಲ್ಲಿ ನಿಮ್ಮ ಒಂದು ದಾರಿ ಮೂಲಕವಾಗಿ ಉಳಿದ ಮಕ್ಕಳಿಗೆ ಅದು ಒಳ್ಳೆಯ ಮಾರ್ಗದರ್ಶನವಾಗಬೇಕು. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಕೃಷ್ಣ ಸರ್ವಸರ್ ಅವರೇ ಹಾಗೂ ಸಹಪಾಠಿಗಳು ಮತ್ತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ 10ನೇ ತರಗತಿಯವರ ಬೀಳ್ಕೊಡುಗೆ ಸಮಾರಂಭವು ಸಂತೋಷದ ಜೊತೆಗೆ ಸ್ವಲ್ಪ ದುಃಖವನ್ನು ಮಾಡಿದೆ. ನಾನು 2 ವರ್ಷಗಳ ಕಾಲ ಅವರೊಂದಿಗೆ ಓದಿ, ಆಟವಾಡಿ ಅನೇಕ ಸುಂದರ ಕ್ಷಣಗಳನ್ನು ಸವಿದಿದ್ದೇನೆ. ಇವು ನನಗೆ ನೀಡಿದ ಸುಂದರವಾದ ಕ್ಷಣಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆದರೆ ಇಂದು ನೀವು ನಮ್ಮನ್ನು ಬಿಟ್ಟು ಹೊಸ ಜೀವನದತ್ತ ಹೆಜ್ಜೆ ಇಡುತ್ತೀರಿ. ಇದು ನನಗೆ ದುಃಖವನ್ನು ಮಾಡಿದೆ. ಆದರೆ ಅದು ಅನಿವಾರ್ಯ, ಏಕೆಂದರೆ ನಿಮ್ಮ ಜೀವನ ನಿಮಗೆ ತುಂಬಾ ಮುಖ್ಯ. ನಮ್ಮ ಅಣ್ಣ ಅಕ್ಕಂದಿರು ಶಾಲೆಯಲ್ಲಿ ಶಿಸ್ತಿನ, ಪರಿಶ್ರಮದ ಮತ್ತು ಸ್ನೇಹದ ಉತ್ತಮ ಮಾದರಿಯಾಗಿದ್ದಾರೆ. ನಿಮ್ಮಿಂದ ನಾವು ಹಲವಾರು ಒಳ್ಳೆಯ ಗುಣಗಳನ್ನು ಕಲಿತಿದ್ದೇವೆ. ಅವರು ಕೇವಲ ಹಿರಿಯರಲ್ಲ, ವಿದ್ಯಾರ್ಥಿಗಳಲ್ಲ, ನಮ್ಮ ಮಾರ್ಗದರ್ಶಕರು ಆಗಿದ್ದಾರೆ. ಶಿಕ್ಷಣವೆಂಬುದು ಜೀವನವನ್ನು ಬದಲಿಸುವ ಅತ್ಯಂತ ಶಕ್ತಿಯುತ ಆಯಿತು. ನೀವು ಪಡೆದಿರುವ ಶಿಕ್ಷಣ ನಿಮ್ಮ ಜೀವನವನ್ನು ಸುಂದರವಾಗಿಸಿ ಅದು ಎಂದು ನಾನು ಹಾರೈಸುತ್ತೇನೆ. ನೀವು ಸದಾ ಪರಿಶ್ರಮದಿಂದ ಮುಂದೆ ಸಾಗುತ್ತಾ ದೊಡ್ಡ ಸಾಧನೆಗಳನ್ನು ಮಾಡುತ್ತೀರಿ ಎಂದು ನನಗೆ ನಂಬಿಕೆ ಇದೆ. ಪ್ರಿಯ 10ನೇ ತರಗತಿಯ ಸ್ನೇಹಿತರು, ನೀವು ಎಲ್ಲಿಗೆ ಹೋದರೂ ನಮ್ಮ ಶಾಲೆಯ ವಿದ್ಯಾಭ್ಯಾಸದ ಗುಣಗಳನ್ನು ಎಂದಿಗೂ ಮರೆಯಬೇಡಿ. ನೀವು ನಮ್ಮೊಂದಿಗೆ ಪಡೆದ ಸುಂದರವಾದ ಜ್ಞಾನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಎಂದು ಹೇಳುತ್ತಾ, ಇನ್ನು ಕೆಲವು ದಿನಗಳ ನಂತರ ನಿಮಗಿರುವ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ 100% ಫಲಿತಾಂಶವನ್ನು ತಂದುಕೊಳ್ಳುವಲ್ಲಿ ಸಫಲರಾಗಿ ನಮ್ಮ ಶಾಲೆಯ ಕೀರ್ತಿಯನ್ನು ಎಲ್ಲೆಡೆ ಹಬ್ಬಿಸಿ ನಿಮ್ಮ ಜೀವನ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಒಂದೆರಡು ಮಾತನ್ನು ಹೆಚ್ಚಿಸುತ್ತೇನೆ. ಇವರು ನಮ್ಮ ಗುಣಗಳ ಬಗ್ಗೆ ತುಂಬಾ ಹೇಳಿಕೊಟ್ಟಿದ್ದಾರೆ ಮತ್ತು ಇವರು ನಮ್ಮ ಆಟಗಳಲ್ಲಿ ನಮ್ಮನ್ನು ಖುಷಿಯಿಂದ ತೊಡಗಿಸಿಕೊಂಡಿದ್ದಾರೆ. ಆದರೆ ಇವರನ್ನು ನಾವು ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಶಾಲೆಗೆ ಕಳಿಸಬೇಕಾಗಿರುತ್ತದೆ. ಇವರನ್ನು ನಾವು ಖುಷಿಯಿಂದ ಇಂದು ನಾವು 10ನೇ ತರಗತಿಯ ಬಗ್ಗೆ ಅನಿಸಿಕೆ ಹೇಳಲು ಇಷ್ಟಪಡುತ್ತೇವೆ.
ನಾವು ನಿಮ್ಮೊಂದಿಗೆ 2 ವರ್ಷಗಳ ಕಾಲ ಜೊತೆಯಲ್ಲಿದ್ದೇವೆ. ನಿಮ್ಮೆಲ್ಲರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೋ ಕೆಲವೊಬ್ಬರನ್ನು ಅರ್ಥ ಮಾಡಿಕೊಂಡಿದ್ದೇವೆ. ನೀವು ನಮ್ಮೊಂದಿಗೆ ಕಳೆದ ಪ್ರತಿ ಕ್ಷಣವು ಸ್ಮರಣೀಯವಾಗಿರುತ್ತದೆ. ವಿದ್ಯೆಯನ್ನು ನಮ್ಮ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ. ಮುಂದಿನ ನಡೆಯುವ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಉತ್ತೀರ್ಣರಾಗಿ ಶಾಲೆಗೆ ಈ ವರ್ಷವೂ 100% ಫಲಿತಾಂಶವನ್ನು ತಂದುಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ನಿಮ್ಮ ಪರೀಕ್ಷೆಗೆ ಶುಭವನ್ನು ಹಾರೈಸುತ್ತಾ, ನಿಮ್ಮ ಕನಸೆಲ್ಲವೂ ನನ್ನ ತಗಡೆ ಎಂದು ಹೇಳುತ್ತಾ ನನ್ನ ಅನಿಸಿಕೆಯನ್ನು ವಿಧವಿಧವಾಗಿರುವ ನಮ್ಮ ಆತ್ಮೀಯ ಹಿರಿಯ ಅಕ್ಕಂದಿರೆ ಮತ್ತು ಅಣ್ಣಂದಿರೆ, ಇಂದು ನಮಗೆಲ್ಲರಿಗೂ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಕೊಂಚ ಬೇಸರವಾಗುವ ದಿನ. ನೀವು ಈ ಶಾಲೆಯಲ್ಲಿ ಕಳೆದ ಈ ಸುಂದರ ದಿನಗಳನ್ನು ಮುಗಿಸಿ ಉನ್ನತ ಹಂತಕ್ಕೆ ಹೆಜ್ಜೆ ಇಡುತ್ತಿದ್ದೀರಿ ಎಂಬುದು ನಮಗೆ ಹೆಮ್ಮೆಯ ವಿಷಯ. ಆದರೆ ನೀವು ನಿಮ್ಮ ಮಾರ್ಗದರ್ಶನ ಮತ್ತು ಪ್ರೀತಿಯನ್ನು ನಾವು ಮಿಸ್ ಮಾಡಿಕೊಳ್ಳುತ್ತೇವೆ ಎಂಬುದು ಬೇಸರದ ಸಂಗತಿ. ನೀವು ನಮಗೆ ಕೇವಲ ಹಿರಿಯರಾಗಿರಲಿಲ್ಲ, ಬದಲಾಗಿ ಉತ್ತಮ ಸ್ನೇಹಿತರಂತೆ, ಮಾರ್ಗದರ್ಶಕರಂತೆ ನಮ್ಮ ಜೊತೆ ಇದ್ದೀರಿ. ಪಠ್ಯ ವಿಷಯವಿರಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮವಿರಲಿ, ಪ್ರತಿ ಹಂತದಲ್ಲಿ ನೀವು ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮ್ಮ ಶಿಸ್ತು, ನಮ್ಮುಖ ಮತ್ತು ನಮಗೆ ನೀಡಿದ ಪ್ರೋತ್ಸಾಹವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇನ್ನು ನೀವು ವಿದ್ಯಾಸಂಸ್ಥೆಯಿಂದ ಹೊರಬಂದು ಸಮಾಜವೆಂಬ ವೃತ್ತ ಜಗತ್ತಿಗೆ ಕಾಲಿಡುತ್ತಿದ್ದೀರಿ. ಅಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ಸಿಗಲಿ. ನೀವು ಕಂಡ ಕನಸುಗಳೆಲ್ಲವೂ ನನಸಾಗಲಿ. ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ಸಂಸ್ಥೆಗೆ ಮತ್ತು ಪೋಷಕರಿಗೆ ಕೀರ್ತಿ ತನ್ನಿ. ನೀವು ನಮ್ಮ ಜೀವನದ ಮುಂದಿನ ಪಯಣದಲ್ಲಿ ನಮ್ಮ ನೌಕರಿಯನ್ನು ತಲುಪಿ ದೇಶದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ಎಂದು ನಾವು ಮನಸಾರೆ ಹಾರೈಸುತ್ತೇವೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಶಕ್ತಿ ನಿಮಗೆ ದೇವರು ನೀಡಲಿ. ನಿಮ್ಮ ಭವಿಷ್ಯವು ಉಜ್ವಲವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಿಮ್ಮ ನಗು, ನೀವು ಕಲಿಸಿದ ಜೀವನದ ಪಾಠಗಳು ಮತ್ತು ನಮ್ಮ ನಡುವಿನ ಈ ಸುಂದರ ಕ್ಷಣಗಳು ನಮ್ಮ ಮನಸ್ಸಿನಲ್ಲಿ ಸದಾ ಹಸಿರಾಗಿರುತ್ತದೆ. ನೆನಪುಗಳ ಪುಟದಲ್ಲಿ ಅಚ್ಚರಿಯದ ಹೆಸರು ನಮಗೆ ದಾರಿದೀಪವಾದ ಸುಂದರ ಬೆಳಕು. ಬೀಳ್ಕೊಡುಗೆ ಎಂದರೆ ಚಿತ್ರವಾಗುವುದಲ್ಲ, ಮೋಸ ಮಾಡದ ಹೊಸ ಸಾಧನೆಯ ಶಿಖರವಿಲ್ಲದ ನಾವು ಇರುವ ಹಾರೈಕೆ ಹೆಸರು. ನೀವು ಎಲ್ಲೇ ಇದ್ದರೂ ನೀವು ಈ ಶಾಲೆಯ ಕಿರಿಯ ಒಡನಾಡಿಗಳನ್ನು ಮರೆಯದಿರಿ. ನಿಮ್ಮ ಮುಂದಿನ ಪಯಣವು ಸುಖವಾಗಿರಲಿ, ಯಶಸ್ಸು ನಿಮ್ಮದಾಗಲಿ. ನಾನು ಇಂದು ಬೀಳ್ಕೊಡಲಿರುವ 10ನೇ ತರಗತಿಯ ವಿದ್ಯಾರ್ಥಿಗಳ ಬಗ್ಗೆ ಅನಿಸಿಕೆ ಹೇಳಲು ಇಚ್ಛಿಸುತ್ತೇನೆ. ನನಗೆ ಈ 1 ವರ್ಷದಲ್ಲಿ ಆದ ನಿಮ್ಮ ಬಗ್ಗೆ ಅನುಭವ. ನಾನು ಮೊದಲಿಗೆ ತರಗತಿಗೆ ಸೇರುವಾಗ ಶಾಲೆಯ ನಿಯಮಗಳನ್ನು ಹೇಳಿಕೊಡುತ್ತಿದ್ದರು. ಪ್ರಥಮವಾಗಿ ನಾನು ಹೇಳುತ್ತೇನೆಂದರೆ, ಈ ವರ್ಷವು 10ನೇ ತರಗತಿಯ ಫಲಿತಾಂಶವನ್ನು ಶೇಕಡ ತಂದು ನಮ್ಮ ಶಾಲೆಗೆ ಕೀರ್ತಿಯನ್ನು ತರಬೇಕಾಗಿ ಹೇಳಲು ಸಂತೋಷ ಪಡುತ್ತೇವೆ. ನಾವು ಅಕ್ಕಂದಿರ ಜೊತೆ ಆಟದ ಸಮಯದಲ್ಲಿ ಖುಷಿಯಾಗಿರುತ್ತಿದ್ದೆವು. ನಮಗೆ ಅಕ್ಕಂದಿರು, ಅಣ್ಣಂದಿರು ಶಿಸ್ತಿನ ಬಗ್ಗೆ ಅರಿವು ಮೂಡಿಸುತ್ತಿದ್ದರು. ನಿಮ್ಮ ಜೊತೆ ನಾವು ಪ್ರೀತಿಯಿಂದ ಇರುತ್ತಿದ್ದೆವು. ನಿಮ್ಮ ಮುಂದಿನ ಭವಿಷ್ಯವು ಉಜ್ವಲವಾಗಲಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಮಗೆ ಸಂತೋಷ ಹಾಗೂ ಬೇಸರದ ದಿನ. ಯಾಕೆಂದರೆ ಜೀವನದ ಒಂದು ಹಂತವನ್ನು ದಾಟುವ ಸಮಯದ ಈ ಶುಭ ಸಮಾರಂಭದಲ್ಲಿ ತಾವೆಲ್ಲ ಸೇರಿದ್ದೀರಿ. ಈ ಸಮಯದಲ್ಲಿ ಅಂದರೆ ಸುಮಾರು 1 ವರ್ಷಗಳ ಕಾಲ ನನ್ನೊಟ್ಟಿಗಿದ್ದ ಒಡನಾಟ ಹೀಗೆ ಬೇಕೆಂದರೆ, ಮನೆಯಲ್ಲಿದ್ದರೆ ತಂಗಿಯ ಹಾಗೆ, ಶಾಲೆಯಲ್ಲಿದ್ದರೆ ಹಿರಿಯ ಸಹಪಾಠಿಯ ಹಾಗೆ, ಸಮಾಜದಲ್ಲಿ ಆತ್ಮೀಯ ಬಂಧುವಾಗಿ ಬಹಳ ಉತ್ತಮ ರೀತಿಯಿಂದ ಇದ್ದೀರಿ. ಇನ್ನು ಕೂಡ ನಮ್ಮ ಈ ಒಡನಾಟ ಹೀಗೆ ಮುಂದುವರೆಯಲಿ ಎಂದು ಆಶಿಸುತ್ತಾ ನಿಮ್ಮ ಮುಂದಿನ ಜೀವನವು ಬಹಳ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ಈ ಶುಭ ಗಳಿಗೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾವು ನಮ್ಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. 10ನೇ ತರಗತಿಯ ವಿದ್ಯಾರ್ಥಿಗಳು ನಮಗೆ ಒಳ್ಳೆಯ ವಿಷಯವನ್ನು ಕಲಿಸಿದ್ದಾರೆ. ಇವರೊಂದಿಗೆ 2 ವರ್ಷಗಳು ಕಳೆದ ಈ ನೆನಪುಗಳು ನನ್ನ ಮನಸ್ಸಲ್ಲಿ. ಮುಂದೆ ಬರುವ 10ನೇ ವರ್ಷ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ನಮ್ಮ ಶಾಲೆ ಈ ಶಾಲೆಯ ಗೋಡೆಗಳು, ಮೈದಾನ, ತರಗತಿ ಕೋಣೆಗಳು ಇವೆಲ್ಲವೂ ನಮ್ಮ ಬಾಲ್ಯದ ನೆನಪಿನ ಪುಟಗಳು. ಇಂದು ಈ ಪವಿತ್ರ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂದರೆ ಅರಿವಿನ ಜೊತೆಗೆ ಹೆಮ್ಮೆಯೂ ಇದೆ. ನನ್ನ ಪ್ರೀತಿಯ ತಮ್ಮ ತಂದೆ ಎಂದರೆ ಈ ಶಾಲೆಗೆ ನಮಗೆ ಸಿಕ್ಕಿರುವುದು ಒಂದು ದೊಡ್ಡ ಅವಕಾಶ. ಶಿಕ್ಷಕರ ಮಾತನ್ನು ಕೇಳಿ ಶಿಸ್ತನ್ನು ಪಾಲಿಸಿ ಕ್ರೀಡೆ ಮತ್ತು ಓದು ಎರಡರಲ್ಲೂ ಮುಂದೆ ಬಂದು ನಾವು ಹೇಗೆ ಇದು ಸಾಧನೆ ಮಾಡಲು ಪ್ರಯತ್ನಿಸಿದೆವು ಅದಕ್ಕಿಂತ ಹೆಚ್ಚಿನ ಎತ್ತರಕ್ಕೆ ಇಳಿಯುತ್ತೇವೆ. ನಾವು ಶಾಲೆ ಬಿಟ್ಟು ಹೋಗುತ್ತಿದ್ದೇವೆ ಎಂದರೆ ಈ ಶಾಲೆಯ ಮೇಲೆ ನನ್ನ ಪ್ರೀತಿ ಎಂದಲ್ಲ,
ನಾವಿಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ ಕೇಳಲು ಕಾಯುತ್ತಿದ್ದೇವೆ. ನಮ್ಮೊಂದಿಗೆ ಹಂಚಿಕೊಂಡ ಆಟ ಪಾಠದ ಚರ್ಚೆಗಳು, ಆಟದ ಮೈದಾನದ ಸದ್ದು ಮತ್ತು ನಮ್ಮ ಸಂಸ್ಕೃತಿಯ ಕಾರ್ಯಕ್ರಮಗಳ ನೆನಪುಗಳು ಇಂದಿಗೂ ನಮ್ಮ ಮನಸ್ಸಿನ ಶಾಂತಿಯಾಗಿವೆ. ನೀವು ನಮಗೆ ನೀಡಿದ ಪ್ರೀತಿ ಮತ್ತು ಸಹಕಾರಕ್ಕೆ ನಾವು ಸದಾ ಕೃತಜ್ಞರು. ಇಷ್ಟು ದಿನ ನಮ್ಮೊಂದಿಗೆ ಬೆರೆಯುತ್ತಿದ್ದ ಈ ಶಾಲೆಯ ಪರಿಸರ, ನಮ್ಮ ಶಿಕ್ಷಕರು ಮತ್ತು ನಿಮ್ಮನ್ನೆಲ್ಲ ಭೇಟಿಯಾಗುತ್ತಿದ್ದರೆ ಮನಸ್ಸಿಗೆ ತುಂಬಾ ಭಾರವಾಗುತ್ತದೆ. ನಿಮ್ಮ ಮುಂದಿನ ಪಯಣ ಅದ್ಭುತವಾಗಿರಲಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಭೇಟಿಯಾಗುವ ಅವಕಾಶ ಸಿಗುತ್ತದೆ ಎಂದು ನಂಬಿದ್ದೇನೆ. ನಮ್ಮ ಜೀವನದ ಅಡಿಪಾಯ ಹಾಕಿದ ಈ ಶಾಲೆಗೆ ನಾವು ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಯೇ ಇರಲಿ, ಈ ಶಾಲೆಯ ಹೆಸರನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಭರವಸೆ ನೀಡುತ್ತೇನೆ. ನನ್ನ ಸುಖ ದುಃಖದಲ್ಲಿ ಭಾಗಿಯಾದವರು ನನ್ನ ಪ್ರೀತಿ ತಮ್ಮ ತಂಗಿಯರು ಹಾಗೂ ನನ್ನ ಸ್ನೇಹಿತರು. ಜೀವನದಲ್ಲಿ ಹಲವು ಬಾರಿ ಕೋಪ, ಜಗಳ, ದುಃಖ ಎಲ್ಲವೂ ಯಾವುದಾದರೂ ನಡೆಯುತ್ತದೆ. ಆದರೆ ಅದನ್ನು ನಾವು ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳಬಾರದು. ಈ ಶಾಲೆಯ ಆವರಣದಲ್ಲಿ ಕಳೆದ ದಿನಗಳ ಬಗ್ಗೆ ನಾವು ಮರೆಯಬಾರದು. ಈ ಆವರಣದಲ್ಲಿ ನಾವು ಕಲಿತ ಪಾಠಗಳು, ಪಠ್ಯಪುಸ್ತಕಗಳಿಂದ ಜೀವನಕ್ಕೆ ದಾರಿ ತೋರಿಸುವ ಮೌಲ್ಯಗಳಾಗಿವೆ. ನಮ್ಮ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನ ಮಾತ್ರವಲ್ಲ, ಶಿಸ್ತಿನ ಮಹತ್ವ, ಶ್ರಮದ ಮೌಲ್ಯ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸಿದರು. ಅವರು ನಮ್ಮ ಜೀವನದ ದೀಪಗಳನ್ನು ಬೆಳೆಸಿದ್ದಾರೆ. ನಾವು ಕಳೆದ ಕ್ಷಣಗಳು ನಮ್ಮ ಹೃದಯದಲ್ಲಿ ಸದಾಕಾಲ ಉಳಿಯುತ್ತವೆ. ನಗು, ಕಣ್ಣೀರು, ಗೆಲುವು, ಸೋಲು ಎಲ್ಲವೂ ನಮ್ಮ ಅನುಭವಗಳ ಅಮೂಲ್ಯ ನೆನಪುಗಳು. ನನ್ನಿಂದ ನಿಮಗೆ ಏನಾದರೂ ಬೇಸರವಾಗಿದ್ದರೆ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಾವು ನೀವೆಲ್ಲರೂ ಈ ಸಂಸ್ಥೆಯ ಘನತೆ, ಗೌರವ, ಕೀರ್ತಿಯನ್ನು ಎತ್ತಿ ಹಿಡಿಯುವ ಹಾದಿಯಲ್ಲಿ ಮುಂದೆ ನಡೆಯುವಂತೆ ಕೇಳುತ್ತಾ, ನಗೆ ಎಂಬ ಮುಖದಲ್ಲಿ, ವಿದ್ಯೆ ಎಂಬ ಮಂದಿರದಲ್ಲಿ, ಜ್ಞಾನ ಎಂಬ ಜ್ಯೋತಿಯಲ್ಲಿ ನಿಮ್ಮೆಲ್ಲರ ಬಾಳು ಬೆಳೆಯುತ್ತಲಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಶಿಕ್ಷಕರು ನಿಮಗೆ ಮಾರ್ಗದರ್ಶನ ನೀಡಿದ ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಈಗಾಗಲೇ ನಿಮ್ಮ ತಮ್ಮ ತಂಗಿಯರು ನಿಮಗೆ ಶುಭವನ್ನು ಹಾರೈಸಿದ್ದಾರೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯೋಧ ಅವ ಯಶಸ್ಸನ್ನು ಕಾಣಬೇಕು ಅಂತಂದರೆ ಅವನ ಸಾಮರ್ಥ್ಯ ಮಾತ್ರ ಸಾಕಾಗುವುದಿಲ್ಲ. ಸಂಸ್ಥೆ ನಿರಂತರವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಪಡ್ಕೊಂಡು ಬಂದಂತಹ ಸಂಸ್ಥೆ. ಶೈಕ್ಷಣಿಕವಾಗಿ, ಕ್ರೀಡಾ ಕ್ಷೇತ್ರದಲ್ಲಿ ಯಾವುದೇ ಇರಲಿ, ಪಠ್ಯೇತರ ಕ್ಷೇತ್ರಗಳಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದಂತಹ ಒಂದು ಸಂಸ್ಥೆ. ಆದ ಕಾರಣ ಈ ಸಂಸ್ಥೆಗಿರುವಂತಹ ಕೀರ್ತಿಯನ್ನು ನೀವು ಉಳಿಸಿಕೊಳ್ಳುವಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಈ ವರ್ಷದ 10ನೇ ತರಗತಿ ವಿದ್ಯಾರ್ಥಿಗಳ ಮೇಲಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಒತ್ತಡಕ್ಕೆ ಒಳಗಾಗದೆ ಅತ್ಯಂತ ಇಂಟ್ರೆಸ್ಟ್ ಅಡಿಯಲ್ಲಿ ಅಥವಾ ವೈಯಕ್ತಿಕವಾಗಿ ಹೇಗೆ ಇರ್ಬೋದು, ಇಲ್ಲಿ ಏನು IPA ಅಥವಾ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದಾರ ಎಲ್ಲ ಸರಿಯಾಗಿ ನೋಡಿಕೊಳ್ಳಿ, ಸರಿಯಾಗಿ ಅಧ್ಯಯನ ಮಾಡಿ. ಇಲ್ಲದಿದ್ದು ಪರೀಕ್ಷೆಗಳು ಆಗಿ ಹೋಗಿ ಈ ರೀತಿ ಈಗ ಟರ್ಮಿನಲ್ ಎಕ್ಸಾಮ್ ಪ್ರಶ್ನೆಗಳು ನಿಲ್ತದೆ. ಕಾರಣ ಭಯ ಬೇಡ, ಒಳ್ಳೆ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಿ ಅಂತ